ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಜನಪದ ಡಿಂಡಿಮವ. ನೃತ್ಯ ಕಲಾವಿದರು, ಹಾಡುಗಾರರು, ತಿಂಡಿಗಳು ಎಲ್ಲವನ್ನ ಒಳಗೊಂಡಿದೆ. ನಾಟಕ ಎಲ್ಲವನ್ನ ಒಳಗೊಂಡಿದೆ ಬೆಂಗಳೂರು. ಬಂಧುಗಳೇ, ಅವರ ಸಂದೇಶವನ್ನ ಕೇಳಲಿಕ್ಕೆ ನಾವಂತೂ ಕಾತರರಾಗಿದ್ದೇವೆ. ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ವಿಧಾನ ಪರಿಷತ್ ನಸೀರ್ ಅಹಮದ್ ರವರು, ಡಾಕ್ಟರ್ ಗೋವಿಂದರಾಜ್ ಅವರು, ಹೀಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಶಿವಣ್ಣ ಅವರು, ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಹೀಗೆ ಎಲ್ಲರೂ ಒಡಗೂಡಿ ಜೊತೆಯಾಗಿ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೆ ಮಂಜುನಾಥ್ ಸರ್, ಗಾಯತ್ರಿ ಮೇಡಮ್ ಎಲ್ಲರೂ ಜೊತೆಯಾಗಿದ್ದಾರೆ. ಕಾರಣ ಬರ್ತಾ ಇದೆ. ನಾಡದೇವಿ ಭುವನೇಶ್ವರಿಯನ್ನ ನಾವು ಕಂಡಲ್ಲಿ ಬರ್ತಾ ಇದ್ದೇವೆ. ಮಂಗಳವಾದಿ ಹುಡುಗಿ ಹೂ ತೊಟ್ಟು ಭುವನೇಶ್ವರಿಯ ನೀನು ಮೆರೆಯಬೇಕು. ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವನ್ನೊಮ್ಮೆ ನೋಡಬೇಕು. ಸಿರಿಗನ್ನಡಂಗೆಗೆ ಸಿರಿಗನ್ನಡಂ ಬಾಳ್ಗೆ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಸಿದ್ದರಾಮಯ್ಯನವರು ಇದಾದ ನಂತರ 20 ನಿಮಿಷ ಕಂಸಾಳೆಯನ್ನ ನೋಡ್ತಾ ಇದ್ದೀವಿ. ಚಾಮರಾಜನಗರ, ಮಂಡ್ಯ, ಮಳವಳ್ಳಿ ಭಾಗದಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಈ ಕಂಸಾಳೆಯನ್ನ ನೀವು ಈ ಪ್ರದರ್ಶನಕ್ಕೆ, ಅದು ಮೈಸೂರು ಭಾಗದಲ್ಲಿ ವಿಶೇಷವಾಗಿರುವಂತಹ ಕಲೆ ಇದು. ಬೊಂಬೆ ಕುಣಿತವನ್ನ ನೋಡ್ತಾ ಇದ್ದೀವಿ. ವರ್ಣರಂಜಿತವಾಗಿರುವಂತಹ ಬೊಂಬೆ ಕುಣಿತ ನಿಮ್ಮ ಮುಂದೆ ಸಾಗಿ ಬರ್ತಾ. ಕುಣಿತವನ್ನ ನೋಡ್ತಾ ಇದ್ದೀವಿ. ಭಲ್ ಭಲರೆ ಭಲ್ ಭಲರೆ ಭಲ್ ಭಲರೆ ರುದ್ರ ಎಂದೆನ್ನುತ್ತಾ ಅವರು ವಿಶೇಷವಾದಂತಹ ಶಕ್ತಿಯುತವಾದಂತಹ ನೃತ್ಯದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಮ್ಮ ವೀರಗಾಸೆ ಮತ್ತು ವೀರಭದ್ರರು ನೃತ್ಯ ನಾದಪ್ರಭು ಕೆಂಪೇಗೌಡ ಸಪ್ತಚಿತ್ರವನ್ನು ನೀವು ಅಲ್ಲಿ ಮಹಿಳೆಯೊಬ್ಬರು ಅತ್ಯಂತ ಸೊಗಸಾಗಿ ಭಕ್ತಿ ಭಾವ ಪರವಶತೆಯಿಂದ ಪೂಜಾ ಕುಣಿತವನ್ನ ಮಾಡ್ತಾ ಇದ್ದಾರೆ. ಅಪಾರವಾದಂತಹ ಶ್ರದ್ಧೆಯ ಬಲದಿಂದ ಅವರ ವಿಭಾಗದಲ್ಲಿ ಡೊಳ್ಳು ಕುಣಿತವನ್ನ ಪ್ರದರ್ಶನ ಮಾಡ್ತಾ ನಮ್ಮ ಕಲಾವಿದರು ಮುಂದೆ ಮಾಡ್ತಾರೆ. ನಗಾರಿ ವಾದನದಲ್ಲಿ ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನ ಅಷ್ಟೇ ಇಲ್ಲ, ಕಾಲದಲ್ಲಿ ಜಾತ್ರೆ ವಾದನವನ್ನು ಕಾಣ್ತಾ ಇದ್ದೀರಾ. ಕೋಲಾರದಲ್ಲಿ ಗುರುದೇಶ್ವರ ರಾಜರು ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಈ ವಾದ್ಯವನ್ನು ಬಳಸಲಾಗಿದೆ. ಅವರ ನಿಮ್ಮ ವಿಭಾಗದಲ್ಲಿ ವೀರಗಾಸೆ ನೃತ್ಯವನ್ನು ಮಾಡ್ತಾ ಎಲ್ಲರಿಗೂ ಕನ್ನಡ ನಾಡಿನ ಅವರ ವಿಭಾಗದಲ್ಲಿ ನೀವು ಕಾಣ್ತಾ ಸೋಮನ ಕುಣಿತ. ಬರಮಾಡಿಕೊಳ್ಳಿ ಬಂಧುಗಳೇ, ಚಪ್ಪಾಳೆಗಳ ಮುಖೇನ ಶ್ರೀ ಜೆ ಮಂಜುನಾಥ್. ಎಲ್ಲರಿಗೂ ಈ ಹಬ್ಬ ನಡೆದ್ರೆ ಇಡೀ ಕರ್ನಾಟಕದ ತುಂಬೆಲ್ಲ ಜನರಿಗೆ ಒಂದು ಬಹಳ ಉತ್ತಮವಾದಂತ ಕಾರ್ಯಕ್ರಮ ಅನ್ನುವಂಥ ಭಾವನೆ ಬರಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿ ಹಾಗೆ ಬೆಂಗಳೂರು ಹಬ್ಬದ ಮುಖ್ಯ ಅನುಷ್ಠಾನಕಾರರಾದ ಶ್ರೀ ಈ ಬೆಂಗಳೂರು ಹಬ್ಬದ ಕಾರ್ಯಕ್ರಮಕ್ಕೆ ಬಂದಿರುವಂತ ತಮಗೆಲ್ಲರಿಗೂ ಆತ್ಮೀಯತೆ. ಮೇರು ನಟರು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸಾಹೇಬ್ರು ಬಂದಿದ್ದಾರೆ. ತಮಗೆ ಹೃತ್ಪೂರ್ವಕ ಸ್ವಾಗತ. ಬದುಕನ್ನ ಕಟ್ಟಿಕೊಟ್ಟಿದೆ ನಮ್ಮ ಹೆಮ್ಮೆಯ, ನಮ್ಮ ಪ್ರೀತಿಯ ಬೆಂಗಳೂರು. ಈ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸಂಸ್ಕೃತಿ, ಕನ್ನಡದ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. 10 ದಿವಸಗಳ ಕಾಲ ನಿರಂತರವಾಗಿ ವಿಶಿಷ್ಟ ರೀತಿಯ ವಿನೂತನ ಹಬ್ಬವನ್ನು ಪ್ರಾರಂಭವಾಗುತ್ತಿದೆ.
ನಸೀರ್ ಅಹಮದ್ ಅವರು, ಹಾಗೆ ಡಾಕ್ಟರ್ ಗೋವಿಂದರಾಜ್ ಅವರು ಕೂಡ ಜೊತೆಯಾಗಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜೊತೆಯಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ. ಡಾಕ್ಟರ್ ಜಯಮಾಲ ಅವರು, ಹೀಗೆ ಎಲ್ಲ ಗಣ್ಯಮಾನ್ಯರು, ಪುರುಷೋತ್ತಮ ಬಿಳಿಮಲೆ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದ ಮಂಜುನಾಥ್ ಸರ್, ಗಾಯತ್ರಿ ಮೇಡಮ್ ಎಲ್ಲರ ಜೊತೆಯಾಗಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನಪದ ಕಲೆಯ ಬಗ್ಗೆ ಕಳಕಳಿ ಇದೆ. ವೀರ ಮಕ್ಕಳ ಕುಣಿತವನ್ನ ಅವರು ಕೂಡ ನರ್ತಿಸಿ ತೋರಿಸಿರುವಂತಹ ಕಲಾವಿದರು. ನೆಲಮೂಲ ಸಂಸ್ಕೃತಿಯನ್ನ ಗೌರವಿಸುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿದೆ. ಡೊಳ್ಳು ಬಾರಿಸುವುದರ ಮೂಲಕ, ನಗಾರಿ ನುಡಿಸುವುದರ ಮೂಲಕ ಬೆಂಗಳೂರು ಹಬ್ಬ 2020 ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಜನಪದ ಡಿಂಡಿಮವ. ನೃತ್ಯ ಕಲಾವಿದರು, ಹಾಡುಗಾರರು, ತಿಂಡಿಗಳು ಎಲ್ಲವನ್ನ ಒಳಗೊಂಡಿದೆ. ನಾಟಕ ಎಲ್ಲವನ್ನ ಒಳಗೊಂಡಿದೆ ಬೆಂಗಳೂರು. ಬಂಧುಗಳೇ, ಅವರ ಸಂದೇಶವನ್ನ ಕೇಳಲಿಕ್ಕೆ ನಾವಂತೂ ಕಾತರರಾಗಿದ್ದೇವೆ. ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ವಿಧಾನ ಪರಿಷತ್ ನಸೀರ್ ಅಹಮದ್ ರವರು, ಡಾಕ್ಟರ್ ಗೋವಿಂದರಾಜ್ ಅವರು, ಹೀಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಶಿವಣ್ಣ ಅವರು, ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಹೀಗೆ ಎಲ್ಲರೂ ಒಡಗೂಡಿ ಜೊತೆಯಾಗಿ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೆ ಮಂಜುನಾಥ್ ಸರ್, ಗಾಯತ್ರಿ ಮೇಡಮ್ ಎಲ್ಲರೂ ಜೊತೆಯಾಗಿದ್ದಾರೆ. ಕಾರಣ ಬರ್ತಾ ಇದೆ. ನಾಡದೇವಿ ಭುವನೇಶ್ವರಿಯನ್ನ ನಾವು ಕಂಡುಹಿಡಿಯುವಂತಾಗಿದೆ. ಮಂಗಳವಾದಿ ಹುಡುಗೆ ಹೂ ತೊಟ್ಟು ಭುವನೇಶ್ವರಿಯೇ ನೀನು ಮೆರೆಯಬೇಕು. ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವನ್ನೊಮ್ಮೆ ನೋಡಬೇಕು. ಸಿರಿಗನ್ನಡಂಗೆ ಸಿರಿಗನ್ನಡಂ ಬಾಳ್ಗೆ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಸಿದ್ದರಾಮಯ್ಯನವರು